ಇವಾಗ ಪಾಲಕ್ ಚಿಕನ್ ಟಿಕ್ಕಾ ಮಾಡೋಣ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಪಾಲಕ್ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೊತ್ತಂಬರಿ ಸೊಪ್ಪು, ಇದು ಮೆಣಸಿನ್ಕಾಯಿ ಆರಿಸಿಟ್ಕೊಂಡಿದ್ದೀನಿ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ, ಇದು ಅಚ್ಚ ಖಾರದ ಪುಡಿ. ಇವಾಗ ಚಿಕನಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಹಸಿಮೆಣಸಿನಕಾಯಿ ಸ್ವಲ್ಪ ಹಾಕ್ಕೊಳ್ಬೇಕು, ಯಾಕಂದರೆ ಖಾರ ಜಾಸ್ತಿ ಆದರೆ ತಿನ್ನಲಿಕ್ಕಾಗಲ್ಲ. ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಚಿಕನ್ ಕಬಾಬು ಪೌಡರು, ಇನ್ನು ಸ್ವಲ್ಪ ಕಡಲೆ ಹಿಟ್ಟು. ಇದಕ್ಕೆ ಕಟ್ಟು ಮಾಡಿಟ್ಟ ಕೊತ್ತಂಬರಿ ಸೊಪ್ಪು, ಇದೆಲ್ಲವನ್ನು ಚೆನ್ನಾಗಿ ಕಲಸಿಕೊಳ್ಬೇಕು. ಇವಾಗ ಪಾಲಕ್ ಸೊಪ್ಪನ್ನು ರೆಡಿ ಮಾಡ್ಕೊಳ್ಳೋಣ. ಪಾಲಕ್ ಸೊಪ್ಪನ್ನು ಬಾಣಲೆಗೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ನೀರು ಆ್ಯಡ್ ಮಾಡಬಾರ್ದು. ಇದು ಚೆನ್ನಾಗಿ ಉರಿತಾ ಅದು ಫುಲ್ಲು ಎಲ್ಲ ನೀರು, ಅದರಲ್ಲಿರುವ ನೀರಿನ ಅಂಶ ಎಲ್ಲ ಡ್ರೈ ಆಗಿ ನಮಗೆ ಸ್ವಲ್ಪ ಸಿಗ್ತದೆ ಪಾಲಕ್ ಸೊಪ್ಪು. ಮತ್ತು ಅದನ್ನು ಗ್ರೈಂಡ್ ಮಾಡಿ ನಾವು ಕಲಸಿಟ್ಟಿರುವ ಚಿಕನ್ ಮಿಶ್ರಣಕ್ಕೆ ಸೇರಿಸಬೇಕು. ನೋಡಿ, ಇಷ್ಟು ಇಲ್ಲದ್ದು ಪಾಲಕ್ ಸೊಪ್ಪು ಇವಾಗ ಇಷ್ಟ ಆಗಿದೆ. ಪಾಲಕ್ ಸೊಪ್ಪು ಹುರಿತಾ ನೋಡಿ ಎಷ್ಟು ಇದ್ದದ್ದು ಇವಾಗ ಇಷ್ಟ ಆಗಿದೆ. ಇನ್ನು ಸ್ವಲ್ಪ ಹುರಿದು ನೆಕ್ಸ್ಟ್ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು. ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಇವಾಗ ಪಾಲಕ್ ಸೊಪ್ಪು ಗ್ರೈಂಡ್ ಮಾಡಿ ಆಗಿದೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೀನಿ. ಗ್ರೈಂಡ್ ಮಾಡಿದ ಪಾಲಕ್ ಸೊಪ್ಪಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಚ ಖಾರದ ಪುಡಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚಿಕನ್ ಪೀಸ್ ತಗೊಂಡು ಪಾಲಕ್ ಸೊಪ್ಪಿಗೆ ಮುಳುಗಿಸಿ, ಚಿಕ್ಕ ಪೀಸಿಗೆಲ್ಲ ಪಾಲಕ್ ಮಿಶ್ರಣ ಹಿಡಿಯುವ ಹಾಗೆ ಹೀಗೆ ಮಾಡ್ಕೊಬೇಕು. ಮತ್ತು ಇದನ್ನು ಹೀಗೆ ಸ್ಟೀಲು ಸ್ಟಿಕ್ಕಿಗೆ ಹಾಕಿ ಇದನ್ನು ಒಲೆ ಮೇಲೆ ಇಟ್ಟರೆ ಅದೇ ಚೆಂದ ಬೇಯ್ತದೆ. ಚೆನ್ನಾಗಿ ಇದನ್ನು ಸುಟ್ಟಬೇಕು. ಇದು ಆಯಿಲ್ ಇಲ್ಲದೆ ಮಾಡ್ತಾ ಇದ್ದೀನಿ, ವಿತೌಟ್ ಆಯಿಲು ಪಾಲಕ್ ಚಿಕನ್ ಟಿಕ್ಕಾ. ಟೇಸ್ಟು ಚೆನ್ನಾಗಿರುತ್ತೆ. ಈ ಪಾರ್ಟಿ ಮಾಡುವವರಿಗೆಲ್ಲ ಒಳ್ಳೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟು ಎಲ್ಲ ಆ್ಯಡ್ ಆಗಿರುತ್ತಲ್ಲ, ತುಂಬ ಟೇಸ್ಟ್ ಇರುತ್ತೆ. ನೀವು ಕೂಡ ಒಮ್ಮೆ ಮಾಡಿ. ಚಿಕನನ್ನು ಚೆನ್ನಾಗಿ 20 ನಿಮಿಷ ಸುಡಬೇಕಾಗ್ತದೆ. ಆವಾಗೆಲ್ಲ ರುಚಿ ಜಾಸ್ತಿ ಆಗೋದು, ಅದರ ಹಸಿ ವಾಸನೆ ಹೋಗೋದು. ಸ್ವಲ್ಪ ಪೇಷನ್ಸಿಂದ ಬೇಯಿಸಬೇಕು.
ನೋಡಿ ಈ ಥರ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಚಿಕನ್ನು ಚೆನ್ನಾಗಿ ಬೇಯಬೇಕು ಅಂತ ಹೇಳಿದರೆ 20 ನಿಮಿಷ ಸುಡಬೇಕು. ಹಿಂದೆ ಮುಂದೆ ಎಲ್ಲ ಮೇಲೆ ಕೆಳಗೆ ಎಲ್ಲ ತಿರುಗಿಸಿ ಬೇಯಿಸಬೇಕು. ಇವಾಗ ಚಿಕನ್ ಟಿಕ್ಕಾ ರೆಡಿಯಾಗಿದೆ. ಇವಾಗ ಚಿಕನ್ ಟಿಕ್ಕಾ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಚಿಕನ್ ಟಿಕ್ಕಾ ಎಷ್ಟು ಚೆನ್ನಾಗಿ ಬೆಂದಿದೆ, ಹಾಗೆ ಕ್ರಿಸ್ಪಿಯಾಗಿದೆ. ಚೆನ್ನಾಗಿ ಬೆಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಇದು ಜೆಂಟ್ಸ್ಗಳು ತುಂಬ ಇಷ್ಟಪಡ್ತಾರೆ. ಚಿಕನ್ ಟಿಕ್ಕಾ ಪಾರ್ಟಿಗೆ ಫೇವರ್ ಪಾರ್ಟಿಯಲ್ಲಿ ಪಾಲಕ್ ಚಿಕನ್ ಟಿಕ್ಕಾ